ಉಪಮುಖ್ಯಮಂತ್ರಿಯ ಹುದ್ದೆ ಇನ್ನೂ ಕೂಡ ಗೊಂದಲ ಇದೆ. ಹೀಗಾಗಿ ಪರಮೇಶ್ವರ್ ಎಂಬಿ ಪಾಟೀಲ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆಯಂತೆ. ದಿಲ್ಲಿಗೆ ಹಾರಿದಂತ ಪರಮೇಶ್ವರ್ ಹಾಗೂ ಎಂಬಿ ಪಾಟೀಲ್ ದೆಹಲಿಗೆ ಹೋಗೋಕ್ಕೂ ಮುನ್ನ ಪರಮೇಶ್ವರ್ ಎಂಬಿ ಪಾಟೀಲ್ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ಜೊತೆ ಏನ್ ಚರ್ಚೆ ಮಾಡಬೇಕು ಅನ್ನೋ ಬಗ್ಗೆ ಮಾತುಕತೆ ನಡೆಸಿದ್ದಾರಂತೆ. ರಹಸ್ಯ ಸಭೆ ನಡೆಸಿ ದೆಹಲಿಗೆ ಹೊರಟಂತ ಪರಮೇಶ್ವರ್ ಮತ್ತು ಎಂಬಿ ಪಾಟೀಲ್ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾಳೆ ಸಿಎಲ್ಪಿ ಸಭೆ ಕೂಡ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿರುವಂತ ನಾಯಕರು ಏರ್ಪೋರ್ಟ್ ಬಳಿ ಸಚಿವ ಎಂಬಿ ಪಾಟೀಲ್ ಇದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅಂತ. ಗೊತ್ತಿಲ್ಲಪ್ಪ. ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನ ನಿರ್ಧಾರ ಮಾಡ್ತಾರೆ ಏನು ಕೂಡ ಇವತ್ತು ಹೋಗಿದಾರಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡಿ ಏನಾಗ್ತದಪ್ಪ. ಸುಮ್ಮನೆ ಯಾರು ನಮ್ಮ ಲೀಡರ್ಸ್ ಭೇಟಿ ಆಗ್ತಾ ತಪ್ಪೇನಿದೆ? ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ನಾವು ಏನಾದ್ರು ಡಿಸಿಎಂ ಕೇಳುವಂತ ಅಂತ ಯಾವುದೂ ಇಲ್ಲ. ಈಗ 3-4 ಡಿಸಿಎಂ ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಹೈಕಮಾಂಡ್ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸುಮ್ಮನೆ ಯಾರಿಗೂ ಊಹಾಪೋಹ ಇಲ್ಲ. ಹೈಕಮಾಂಡ್ ಡಿಸಿಎಂ ಮಾಡ್ಬೇಕು ಬೇಡ